ಪೊಲೀಸ್ ಉಪಠಾಣೆಯಿಂದ ಜನರಲ್ಲಿ ಭಯ ಹೆಚ್ಚಾಗಬಾರದು, ಅಪರಾಧ ಪ್ರಕರಣಗಳು ಕಡಿಮೆಯಾಗಬೇಕು, ಜನರಿಗೆ ಸಹಾಯ ಆಗಬೇಕು ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ಅವರು ಯಲ್ಲಾಪುರ ತಾಲೂಕಿನ ಕಿರುವತ್ತಿಯಲ್ಲಿ ನೂತನ ಪೊಲೀಸ್ ಉಪಠಾಣೆಯನ್ನು ಉದ್ಘಾಟಿಸಿ ಮಾತನಾಡಿದರು. 1983ರಲ್ಲಿ ನಾನು ಎಪಿಎಂಸಿ ಅಧ್ಯಕ್ಷನಾಗಿದ್ದಾಗ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಿಸಿದಾಗ ಯಲ್ಲಾಪುರದ ಎಪಿಎಂಸಿಗೆ ಉಪಠಾಣೆ ಮಂಜೂರಿಯಾಗಿತ್ತು. ಸದ್ಯ ಎಪಿಎಂಸಿಯಲ್ಲಿ ಠಾಣೆಯ ಅವಶ್ಯಕತೆ ಇಲ್ಲ, ಹಾಗಾಗಿ ಅದೇ ಉಪಠಾಣೆಯನ್ನು ಕಿರುವತ್ತಿಗೆ ಸ್ಥಳಾಂತರಿಸಲಾಗಿದೆ ಎಂದರು. ಹಿಂದುಳಿದ ವರ್ಗದವರು ಹೆಚ್ಚಾಗಿ ವಾಸಿಸುವ ಕಿರುವತ್ತಿ ಭಾಗದಲ್ಲಿ ಉಪಠಾಣೆಯ ಅವಶ್ಯಕತೆ ಇತ್ತು. ಇಲ್ಲಿನ ಜನರಿಗೆ ಶೀಘ್ರ ನ್ಯಾಯ ಒದಗಿಸಲು ಇದು ಸಹಕಾರಿಯಾಗಲಿದೆ ಎಂದರು. 9 ಸಿಬ್ಬಂದಿಗಳು ಈ ಠಾಣೆಯಲ್ಲಿ ಕಾರ್ಯನಿರ್ವಹಿಸಲಿದ್ದು, ಹೊಸ ಕಟ್ಟಡ, ಸಿಬ್ಬಂದಿಗೆ ವಸತಿ ಗೃಹಗಳನ್ನು ಮಂಜೂರು ಮಾಡಲು ಪ್ರಯತ್ನಿಸಲಾಗುವುದೆಂದು ಭರವಸೆಯನ್ನು ನೀಡಿದರು. ಈ ವೇಳೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಕೃಷ್ಣಮೂರ್ತಿ, ಡಿವೈಎಸ್ಪಿ ಗೀತಾ ಪಾಟೀಲ್, ಸಿಪಿಆರ್ ರಮೇಶ್ ಹಾನಾಪುರ್, ಪಿಎಸ್ಐಗಳಾದ ಸಿದ್ದುಗುಡಿ, ಮಹಾವೀರ ಕಾಂಬಳೆ, ಎಸ್ಬಿ ಚೌಹಾಣ್, ಸ್ಥಳೀಯ ಸಹಕಾರಿ ಸಂಘದ ಅಧ್ಯಕ್ಷ ಸಂಜಯ್ ಮಿರಾಶಿ, ಎಪಿಎಂಸಿ ಮಾಜಿ ಉಪಾಧ್ಯಕ್ಷರಾದ ರಾಘವೇಂದ್ರ ಗೋಂದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಬಹಳ ಜನ ಅನ್ಎಜುಕೇಟೆಡ್ ಜನರು ಇರ್ತಕ್ಕಂಥ ಪ್ರದೇಶ. ಈ ಜನಕ್ಕೆ ಯಾಕಾದ್ರೆ ಸಾಹೇಬ ಪೊಲೀಸ್ ಸ್ಟೇಷನ್ ತಂದು ಹಾಕಿದಪ್ಪ ಹೇಳುವಂತಹ ಮಾನಸಿಕತೆ ಬಹುದೇ ಹೋದಂತೆ ನಡ್ಕೊಂಡು ಹೋಗಬೇಕು ಗೀತಾ ಮೇಡಮ್. ಆ ಹಿನ್ನೆಲೆಯಲ್ಲಿ ಈ ಔಟ್ಪೋಸ್ಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ವಿನಂತಿ ಮಾಡ್ತೇನೆ, ಜನಕ್ಕೆ ಔಟ್ಪೋಸ್ಟಿಂದ ಒಂದು ಭಯ ಆಗಬಾರ್ದು, ಜನಕ್ಕೆ ಔಟ್ಪೋಸ್ಟಿಂದ ಒಂದು ಸಹಾಯ ಆಗಬೇಕು. ಪೊಲೀಸ್ ಸ್ಟೇಷನ್ ಬಂದಿದೆ ಅಂತೇಳಿ ಭಯದ ವಾತಾವರಣ ನೀವು ಮಾಡಾಗ್ತಕ್ಕಂಥ ರೀತಿಯಲ್ಲಿ ನಮ್ಮ ಸಿಬ್ಬಂದಿಗಳು ನಡವಳಿಕೆ ಇರಬಾರ್ದು. ಅನಗತ್ಯವಾಗಿರ್ತಕ್ಕಂಥ ಕಿರುಕುಳ, ಸಮಾಜದಲ್ಲಿ ಅನಗತ್ಯವಾಗಿ ಜನಕ್ಕೆ ಬಡವರಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಚಿಕ್ಕ ಪುಟ್ಟ ಕೆಲಸಗಳಿಗೆ ಹೊರಪಟ್ಟುಗಳಿಗೂ ಪೊಲೀಸ್ ಸ್ಟೇಷನಿಗೆ ತಂದು ಅವರಿಗೆ ಹೆರಾಸ್ಮೆಂಟ್ ಮಾಡ್ತಕ್ಕಂಥದ್ದು, ಕೋರ್ಟು ಕಚೇರಿ ಅಲ್ದಾಡ್ತಕ್ಕಂಥದ್ದು, ಇಂಥದ್ದೆಲ್ಲ ಆದರೆ ಎಲ್ಲೋ ಒಂದು ಕಡೆ ನಾವು ಇವತ್ತೇನು ಮಾತಾಡ್ತೀವಿ, ಪೊಲೀಸರು ಮತ್ತು ಜನರ ನಡುವೆ ಇರಬೇಕಾದಂಥ ಉತ್ತಮ ಸಂಬಂಧ ಅದು ದೂರ ಆಗ್ತಕ್ಕಂಥದ್ದು ನೀವು ಮಾಡಾಗಬಾರ್ದು. ಒಂದು ಆ ಮಾರ್ಕೆಟ್ ಯಾರ್ಡ್ ಉದ್ಘಾಟನೆಗೆ ನಾನು PGR ಸಿಂಧ್ಯಾವನ್ನು ಕರ್ಕೊಂಡ್ಬಂದಿದ್ದೆ. ಸನ್ಮಾನ್ಯ ದಿವಂಗತ ರಾಮಕೃಷ್ಣ ಹೆಗಡೆಯವರು ಆವತ್ತಿನ ಮುಖ್ಯಮಂತ್ರಿಗಳು, ನಾಡಿನ ಮುಖ್ಯಮಂತ್ರಿಗಳು. ಆವತ್ತು ಮಾರ್ಕೆಟ್ ಯಾರ್ಡ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ PGR ಸಿಂಧ್ಯಾ ಅವರಿಗೆ ನಾನು ವಿನಂತಿ ಮಾಡಿದೆ, ಇಲ್ಲಿಯ ವರ್ತಕ ಬಹಳ ಬೇಡಿಕೆ ಇದೆ, ಈ ಮಾರುಕಟ್ಟೆಯಲ್ಲಿ ಕೋಟ್ಯಾಂತರ ರೂಪಾಯಿನ ಬದುಕು ಉಳಿಯುತ್ತೆ, ನಗರ ಪ್ರದೇಶದಿಂದ ಮಾರುಕಟ್ಟೆ ತುಂಬ ದೂರ ಇದೆ, ಹಾಗಾಗಿ ವರ್ತಕರು ಎಲ್ಲರೂ ಬರೋದಕ್ಕೆ ಭಯ ಪಡ್ತಾರೆ. ಆ ಕಾರಣಕ್ಕಾಗಿ ಇದನ್ನು ಪ್ರತ್ಯೇಕ ಔಟ್ಪೋಸ್ಟ್ ಸ್ಯಾಂಕ್ಷನ್ ಮಾಡಬೇಕು ಅಂತೇಳಿ ವಿನಂತಿ ಮಾಡಿದೆ. ಆವತ್ತಿನ ಇವತ್ತು ತನಕ 5 ತಿಂಗಳ ಕಳೀತು. ಕಾರಣ ಇದೆಲ್ಲ ಕಾನೂನುಬದ್ಧವಾಗಿ ಆಗಬೇಕು, ನಾಳೆ ಸ್ಯಾಲರಿ ಆಗಬೇಕು, ಕಾನೂನುಬದ್ಧವಾಗಿ ಬದಲಾವಣೆ ಆಗಬೇಕು. ಇದೆಲ್ಲ ಕಾನೂನಲ್ಲಿ ಆಗೋದಕ್ಕೆ ಇಷ್ಟು ತಿಂಗಳ ಹಿಡಿತು. ಕಳೆದ ವಾರದಲ್ಲಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ತು. ನಮಗೆ ಔಟ್ಪೋಸ್ಟ್ ಸ್ಯಾಂಕ್ಷನ್ ಆಯಿತು. ಅಲ್ಲಿ ಔಟ್ಪೋಸ್ಟ್ ಇವತ್ತಿನ ಮೇಲೆ ಶಾಶ್ವತವಾದಂಥ ಔಟ್ಪೋಸ್ಟ್ ಆಯಿತು. ಇನ್ನು ಕಟ್ಟಡ ಕೇಳೋದಕ್ಕೂ ನಮಗೊಂದು ಅವಕಾಶ ಸಿಕ್ತು, ಜಾಗ ಇದೆ ನಮಗೆ. ಒಂದು ಒಳ್ಳೆಯ ಕಟ್ಟಡವನ್ನು ಕೂಡ ಕೇಳಿ ಬರುವ ಅತಿ ಶೀಘ್ರದಲ್ಲೇ ಔಟ್ಪೋಸ್ಟಿಗೆ ಒಂದು ಒಳ್ಳೆಯ ಕಟ್ಟಡ ಆದರೆ ಇಲ್ಲಿಯ ಕಾನ್ಸ್ಟೇಬಲ್ಗಳಿಗೆ, ಇಲ್ಲಿಯ ಜನಕ್ಕೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಇದಕ್ಕೆ 9 ಪೋಸ್ಟು, 1 ASI, 2 HC, 6 ಜನ ಕಾನ್ಸ್ಟೇಬಲ್ಸ್, 9 ಪೋಸ್ಟ್ ಯಲ್ಲಾಪುರಕ್ಕೆ ಅಡಿಷನಲ್ ಸಿಕ್ತು. ಅದರಿಂದ ಆವತ್ತಿಂದ ಇವತ್ತು ತನಕ ಇದು ಯಲ್ಲಾಪುರ APMCಯಲ್ಲಿ ನಡೀತಾ ಇತ್ತು. ಸರಿ, ಔಟ್ಪೋಸ್ಟ್ ಅಗತ್ಯತೆ ಇಲ್ಲ. ಕಾರಣ APMC ಮತ್ತು ಯಲ್ಲಾಪುರ ಕೂಡಿಬಿಟ್ಟಿದೆ. ಅಂಥ ಭಯದ ವಾತಾವರಣ ಇವತ್ತು ಉಳಿದಿಲ್ಲ. ಅದಕ್ಕೆ ಈ ಒಂದು ಮಾರುಕಟ್ಟೆ ಉದ್ಘಾಟನೆ ಆವತ್ತು ಒಂದು ಇದು ಉದ್ಘಾಟನೆ ಮಾಡುವಾಗ ಏನು ಹೇಳ್ತೀವಿ, ಚೆಕ್ ಪೋಸ್ಟನ್ನು ಉದ್ಘಾಟನೆ ಮಾಡುವಾಗ ಒಂದು ಮಾತು ಕೊಟ್ಟಿದ್ದೆ. ಯಲ್ಲಾಪುರದ APMC ಇದ್ದಂಥ ಔಟ್ಪೋಸ್ಟನ್ನು ಕಿವತ್ತಿಗೆ ವರ್ಗಾವಣೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಅವತ್ತು IG ಅವರಿಗೂ ಹೇಳಿದೆ, ದೇಶದಿಂದ ಈ ಓಪಿನ ಅಲ್ಲಿಂದ ತಂದು ಇಲ್ಲಿ ಕಿರುವತ್ತಿನಲ್ಲಿ ಹಾಕಿದ್ದಾರೆ. ಇದರದ್ದು 100% ಒಳ್ಳೆ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತೀವಿ. ನೀವು ಅಂದ್ಕೊಂಡಿದ್ದಕ್ಕಿಂತ ಒಂದು ಒಳ್ಳೆಯ ಒಂದು ಕಾರ್ಯವನ್ನು ಜನರಿಗೋಸ್ಕರ ನಾವು ಮಾಡ್ತೀವಿ ಅಂತ ನಾನು ಮಾತು ಕೊಡ್ತೀನಿ. ಯಾವುದೇ ಒಂದು ಸಣ್ಣ ಇದು ಆದರೂ ಸಹ ನಾವು ಅದರ ಬಗ್ಗೆ ಗಮನ ಕೊಟ್ಟು, ಇದು ತಾವು ಏನು ಒಳ್ಳೆ ಮನಸ್ಸಿಂದ ಇಲ್ಲಿಗೆ ಹಾಕ್ಕೊಟ್ಟಿದ್ದೀರಿ ಓಪಿನ, ಅದರದ್ದು ನೆರವೇರುವಂಗೆ ನಾವು ಮಾಡ್ತೀವಿ.
ನಾನೀಗ ಬರಬೇಕಾದ್ರೆ DSP ಅವ್ರಿಗೆ ಕೇಳಿದೆ, ಸಾಹೇಬ್ರು ಬರ್ತಾರೆ ಏನಾದರೂ ಬೇಕಾದ್ರೆ ಕೇಳಿಬಿಡಿ ಅಂದರು. ಬೇಡ ಬಿಡಿ ಸರ್, ಯಾವಾಗ ಕೇಳಿದ್ರು ಸಾಹೇಬ್ರು ನಮಗೆಲ್ಲ ಕೊಟ್ಟಿದ್ದಾರೆ, ಏನು ತೊಂದರೆ ಇಲ್ಲ ಅಂತ. ಈಗ ನಾವು ಜೀಪ್ ಕೇಳಿದರೆ ಜೀಪ್ ಕೊಟ್ಟಿದ್ದಾರೆ. ನಮ್ಮ ಸ್ಟೇಷನ್ ಮೇಲೆ ಶೀಟ್ ಹಾಕ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಅದನ್ನು ಸಾಹೇಬ್ರು ಮಾಡಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.